ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಇಟ್ಟಣಗಿ. ಸ್ನೇಹಿತರೆ, ಹಲವಾರು ದಿನಗಳಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ವಿಡಿಯೋನ ಮಾಡಲಾಗುತ್ತಿಲ್ಲ. ಕಾರಣ ಒಂದು ಡ್ಯೂಟಿಯ ಬಿಜಿ ಶೆಡ್ಯೂಲರಿಂದ ಯಾವುದೇ ರೀತಿಯಾದಂಥ ವಿಡಿಯೋನ ಮಾಡಲಾಗುತ್ತಿಲ್ಲ. ಸೊ ಆದರೆ ಇವತ್ತಿನ ಇರತಕ್ಕಂಥ ಏನು ಮುಂದೆ ನಡೀತಕ್ಕಂಥ ಏನು ಎಕ್ಸಾಮ್ ಏನಿದೆ, ಸೊ CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಸೊ ಪರೀಕ್ಷೆಗೆ ಯಾವ ರೀತಿಯಾಗಿ ಹೋಗಬೇಕು ಎಂಬುದರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದ್ರೆ ಸೊ ಪರೀಕ್ಷೆಗೆ ಯಾವ ರೀತಿಯಾಗಿ ಎದುರಿಸಬೇಕಾಗಿರ್ಬೋದು, ಹಾಗೆ ಈ ಒಂದು ಪರೀಕ್ಷೆಗೆ ಯಾವ ರೀತಿಯಾದ ಬಟ್ಟೆಯನ್ನು ಹಾಕಿಕೊಂಡು ಹೋಗಬೇಕು ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಂದ್ರೆ ಸೊ ಮನೆ ನಡೆದಂತ ಏನೋ ಒಂದು PSI ಎಕ್ಸಾಮ್ ಇದೆ. ಸೊ ಈ ಒಂದು PSI ಎಕ್ಸಾಮ್ ಅಲ್ಲಿ ಕೂಡ ವಸ್ತ್ರ ಸಂಹಿತೆನ ಜಾರಿಗೆ ಮಾಡಿದ್ರು. ಸೊ ಕಾರಣಾಂತರಗಳಿಂದ ಏನು ಅಭ್ಯರ್ಥಿಗಳು ಇರ್ತಾರೆ, ಸೊ ಅದನ್ನ ನಿರ್ಲಕ್ಷಿಸಿ ಏನೋ ಒಂದು ಪರೀಕ್ಷಾ ಕೊಠಡಿಗೆ ಹೋಗಿರ್ತಾರೆ. ಸೊ ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ, ಕೆಲವೊಂದಿಷ್ಟು ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂತೆ ಫಜೀತಿಯನ್ನ ಪಟ್ಟರು. ಸೊ ಆ ಒಂದು ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂತೆ ನೀವು ಕೂಡ ಏನು ಈ ಒಂದು ಯಾವ ರೀತಿಯಾದಂತಹ ಬಟ್ಟೆಯನ್ನು ಹಾಕಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಈಗಾಗಲೇ ಇನ್ನೊಂದು ಇಲಾಖೆ ಕೂಡ ಈ ಒಂದು CRDR ನಾನ್ HK ಎಕ್ಸಾಮ್ ಸಂಬಂಧಪಟ್ಟಂತೆ ಬಟ್ಟೆ ಸಂಹಿತೆಯನ್ನ ಜಾರಿ ಮಾಡುತ್ತಾರೆ. ಸೊ ಆ ಒಂದು ಬಟ್ಟೆಯನ್ನು ಮಾತ್ರ ನೀವು ಈ ಒಂದು ಎಕ್ಸಾಮ್ಗೆ ಹಾಕಿಕೊಂಡು ಹೋಗಬೇಕಾಗಿರ್ತದೆ. ಸೊ ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆನ ಯಾವ ರೀತಿ ಎದುರಿಸಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋ ಸೊ ಈ ಒಂದು CRDR ನಾನ್ HK ಎಕ್ಸಾಮ್ ಅನ್ನ ಏನು ಎದುರಿಸಕ್ಕೆ ಕೊಟ್ಟಿದ್ದಾರೆ 28ನೇ ತಾರೀಕು ಇರತಕ್ಕಂಥದ್ದು, ಸೊ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಸೊ ಪರೀಕ್ಷೆ ಏನಿರ್ತಕ್ಕಂಥದ್ದು 28/1/2020 ತನಕರಂದು. ಸೊ ಈ ಒಂದು ಪರೀಕ್ಷೆ ಇರ್ತಕ್ಕಂಥದ್ದು ಎಷ್ಟನೇ ತಾರೀಕು ಅಂದ್ರೆ 28/1/2024 ಈ ಒಂದು ಪರೀಕ್ಷೆ ನಡೆಯಲಿದೆ. ಸೊ ಸಮಯ 11ರಿಂದ 12:36 ಅಂದ್ರೆ 90 ನಿಮಿಷದ ಕಾಲಾವಕಾಶ ಅಥವಾ 1.5 ಗಂಟೆಗಳ ಕಾಲ ಈ ಒಂದು ಪರೀಕ್ಷೆನ ಬರೆಯೋದಕ್ಕೆ ನಿಮಗೆ ಸಮಯಾವಕಾಶ ಇರ್ತದೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಪರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಸೊ 3064 ಹುದ್ದೆಗಳಿರ್ತವೆ. ಎಷ್ಟು ಪೋಸ್ಟ್ ಇದಾವೆ ಅಂದ್ರೆ ಈ ಒಂದು CRDR ನಾನ್ HK ಸಂಬಂಧಪಟ್ಟಂತೆ ಸೊ 3064 ಪೋಸ್ಟ್ಗಳಿದ್ದು, ಸೊ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎಷ್ಟು ಜನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತಂದ್ರೆ ಸೊ 3,18,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ನಮಗೆ ಕಂಡುಬರ್ತದೆ. ಸ್ನೇಹಿತರೆ, ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇತ್ತೀಚಿನ ಒಂದು ಅವಧಿಯಲ್ಲಿ ನೇಮಕಾತಿಯನ್ನು ನಾವು ಗಮನಿಸಿದ್ರೆ ಸೊ ಅತಿ ಹೆಚ್ಚು ನೇಮಕಾತಿ ಈ ಒಂದು CRDR ಗೆ ಸಂಬಂಧಪಟ್ಟಂತೆ ಕರೆಯಲಿದೆ. ಸೊ ಒಟ್ಟಾರೆಯಾಗಿ 3064 ಹುದ್ದೆಗಳು ಈ ಒಂದು ನೇಮಕಾತಿಯಲ್ಲಿ ಕರೆದ್ರೆ ಸೊ ಎಷ್ಟು ನೇಮಕಾತಿಯ ಪೋಸ್ಟ್ಗಳಿದಾವೆ ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಸೊ ಆ ರೀತಿಯಾಗಿರೋದ್ರಿಂದ ಸೊ ಕಾಂಪಿಟಿಷನ್ ಕೂಡ ಯಾವತ್ತಿದ್ರೂ ಹೈ ಇದೆ. ಸೊ ಅದೇ ರೀತಿಯಾಗಿ ಕೂಡ ಪೋಸ್ಟ್ ಗಳ ಸಂಖ್ಯೆನೂ ಕೂಡ ಹೈ ಇದೆ. ಸೊ ಹೆಚ್ಚು ಪೋಸ್ಟ್ ಗಳಿದಾವೆ, ಹಾಗೆ ಹೆಚ್ಚು ಸಂಖ್ಯೆಯ ಕಾಂಪಿಟಿಷನ್ ಕೂಡ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಿದೆ. ಸೊ ಆ ರೀತಿಯಾಗಿರೋದ್ರಿಂದ ಸೊ ನಾವು ಪರೀಕ್ಷೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾಕಂದ್ರೆ ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ ಸೊ ಪರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಸೊ ಪೋಸ್ಟ್ಗಳ ಸಂಖ್ಯೆ 3064ರಿಂದ ಸೊ ಅಭ್ಯರ್ಥಿಗಳ ಸಂಖ್ಯೆನೂ ಹೆಚ್ಚಾಗೋದ್ರಿಂದ ಸೊ ಕಾಂಪಿಟೇಷನ್ ಯಾವಾಗಿದ್ರೆ ಹೆಚ್ಚಾಗಿರುತ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ತಯಾರಿಯನ್ನ ಈಗಾಗಲೇ ನಡೆಸಿದ್ದೀರಿ. ಸೊ ಈ ರೀತಿಯಾಗಿರ್ತಕ್ಕಂಥ ಪರೀಕ್ಷೆಯನ್ನು ನಾವು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದು ಸೊ ನಿಮ್ಮ ಮೇಲೆ ಇರತಕ್ಕಂಥದ್ದು. ಹಾಗಾದ್ರೆ ಸ್ನೇಹಿತರೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾ, ಸೊ ಯಾವ ರೀತಿಯಾದಂಥ ಬಟ್ಟೆಯನ್ನ ಹಾಕಿಕೊಂಡು ಹೋಗಬೇಕು. ಸೊ ಈಗಾಗಲೇ ಹೇಳಿದಾಗೆ PSIಗೆ ಮನೆ ನೀಡತಕ್ಕಂಥ ಒಂದು PSI ಎಕ್ಸಾಮ್ ನಲ್ಲಿ ಸೊ ಬಟ್ಟೆ ಸಂಹಿತೆಯನ್ನ ಜಾರಿಗೆ ಮಾಡಿದ್ರು. ಸೊ ಆ ಒಂದು ಬಟ್ಟೆ ಸಂಹಿತೆ ಏನಾಗಿದೆ, ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನ್ ಮಾಡಿದ್ರು, ಸೊ ಏನು ಬಟ್ಟೆ ಸಂಹಿತೆಯನ್ನು ಜಾರಿಗೆ ಮಾಡಿದರೆ ಸೊ ಆ ಒಂದು ಬಟ್ಟೆಯನ್ನು ಹಾಕಿಕೊಂಡು ಹೋಗೋದು ನಡೀತದ, ಹಂಗೆ ಬೇರೆ ಬಟ್ಟೆಯನ್ನು ಹಾಕಿಕೊಂಡು ಹೋಗೋದು ನಡೀತದ ಅಂತೇಳಿ ಸೊ ಬೇರೆ ಬೇರೆ ಆದಂತ ಬಟ್ಟೆಯನ್ನು ಹಾಕಿಕೊಂಡು ಈ ಒಂದು ಪರೀಕ್ಷೆಗೆ ಹೋಗಿರ್ತಾರೆ. ಸೊ ಪರೀಕ್ಷಾ ಕೊಠಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಸೊ ಆ ಒಂದು ಬಟ್ಟೆಯನ್ನು ತೆಗೆಸಿ ಸೊ ಏನು ವಸ್ತ್ರ ಸಂಹಿತೆ ಏನಿತ್ತು ಸೊ ಆ ಒಂದು ಬಟ್ಟೆನ ಹಾಕಿಕೊಂಡು ಬರಲು ಹೋಗಿರ್ತಾರೆ. ಸೊ ಆ ರೀತಿಯಾದಂತ ಫಜೀತಿ ನಿಮಗೂ ಕೂಡ ಆಗದಿರಿ ಅಂತ ಸೊ ಈಗಾಗಲೇ ಅವರು ವಸ್ತ್ರ ಸಂಹಿತೆಯನ್ನ ಜಾರಿಗೆ ಮಾಡಿದ್ದಾರೆ. ಸೊ ಯಾವ ರೀತಿಯಾದಂತ ವಸ್ತ್ರಗಳನ್ನ ಅಥವಾ ಯಾವ ರೀತಿಯಾದಂತ ಬಟ್ಟೆಗಳನ್ನ ನೀವು ಹಾಕಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಸೊ ಈಗಾಗಲೇ ವಸ್ತ್ರ ಸಂಹಿತೆಯಲ್ಲಿ ಜಾರಿ ಮಾಡ್ತಾರೆ. ಹಾಗಾದ್ರೆ ಈ ಒಂದು ಪರೀಕ್ಷೆಗೆ ಯಾವ ರೀತಿಯಾದಂತಹ ಬಟ್ಟೆಗಳನ್ನ ನಾವು ಹಾಕಿಕೊಂಡು ಹೋಗ್ಬೇಕಂದ್ರೆ ಸೊ ಪುರುಷ ಮತ್ತು ತೃತೀಯಲಿಂಗಿ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ ಗಳನ್ನ ಕಡ್ಡಾಯವಾಗಿ ಧರಿಸುವುದು. ಸೊ ಏನಿದೆ ಅಂತಂದ್ರೆ ಸೊ ಅರ್ಧ ತೋಳಿನ ಶರ್ಟ್ ಗಳನ್ನ ಕಡ್ಡಾಯವಾಗಿ ಧರಿಸುವುದಂತಾನೆ, ಯಾವುದೇ ರೀತಿಯಾದಂತಹ ಫುಲ್ ಶರ್ಟ್ ಗಳನ್ನ ಹಾಕಿಕೊಂಡು ಹೋಗೋದಿಲ್ಲ. ಸೊ ಅದೇ ರೀತಿಯಾಗಿ ಅರ್ಧ ಶರ್ಟ್ ಗಳನ್ನ ಹಾಕಿಕೊಂಡು ಹೋಗಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಗಳನ್ನ ಧರಿಸುವುದು. ಸೊ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಿ, ಸೊ ಇದೇನಿದೆ ಕಾಲರ್ ಇದೆ, ಸೊ ವಿದೌಟ್ ಕಾಲರ್ ಅಂತ ಬರುತ್ತೆ. ಅಂದ್ರೆ ರೌಂಡ್ ಕಾಲರ್ ಏನಿರುತ್ತಲ್ಲ, ರೌಂಡ್ ಕಾಲರ್ ಟಿ ಶರ್ಟ್ ಗಳೇನಿರ್ತಾವಲ್ಲ, ಸೊ ರೌಂಡ್ ಕಾಲರ್ ಇರ್ತಕ್ಕಂಥ ಟಿ ಶರ್ಟ್ ಗಳನ್ನ ನೀವು ಹಾಕಿಕೊಂಡು ಹೋದ್ರೆ ಒಳ್ಳೇದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಸೊ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜೀಪ್ ಪ್ಯಾಕೆಟ್ಗಳು ಮತ್ತೆ ದೊಡ್ಡ ಬಟನ್ ಗಳಿರುವಂತಹ ಶರ್ಟ್ ಗಳನ್ನು ಧರಿಸಿ
ಧರಿಸೋಕ್ಕಲ್ಲ. ಸೊ ಶರ್ಟ್ ಗಳಿಗೆ ತುಂಬಾ ಪ್ಯಾಕೆಟ್ ಗಳಿರ್ತವೆ. ಸೊ ಅದೇ ರೀತಿಯಾಗಿ ಇಲ್ಲಿ ಬಟನ್ಸ್ ಗಳು ಕೂಡ ಇರ್ತವೆ. ಅಂತ ಒಂದು ಶರ್ಟ್ ಗಳನ್ನ ಸೊ ಇಲ್ಲಿ ಧರಿಸೋಗಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಜೀನ್ಸ್ ಪ್ಯಾಂಟ್ ಮತ್ತು ಹೆಚ್ಚಿನ ಜೇಬುಗಳಿರುವಂತಹ ಪ್ಯಾಂಟ್ ಗಳನ್ನ ಸೊ ಧರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಜೀನ್ಸ್ ಪ್ಯಾಂಟ್ ಗಳಿರ್ತವೆ. ಜೀನ್ಸ್ ಪ್ಯಾಂಟ್ಸ್ ತಮ್ಗೆಲ್ಲರಿಗೂ ಗೊತ್ತಿರಬಹುದು. ಸೊ ಹಲವಾರು ಪ್ಯಾಕೆಟ್ ಗಳಿರ್ತವೆ. ಸೊ ಅದೇ ರೀತಿಯಾಗಿ ಜೇಬುಗಳು ಕೂಡ ಇರ್ತವೆ. ಸೊ ಹಾಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗಿ ಕೊಟ್ಟಿರ್ತಕ್ಕಂಥ ಏನಪ್ಪಾ ಅಂದ್ರೆ ಸೊ ಯಾವುದೇ ರೀತಿಯಾದ ಈ ಒಂದು ಪ್ಯಾಂಟ್ ಗಳಿಗೆ ಸೈಡ್ ಜಿಪ್ ಗಳಲ್ಲಿ ಅಂದ್ರೆ ನೈಟ್ ಪ್ಯಾಂಟ್ ಗಳನ್ನ ಧರಿಸೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಸೊ ನೈಟ್ ಪ್ಯಾಂಟ್ ಧರಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೊ ಇದಕ್ಕೆ ಜಾಸ್ತಿ ಆದಂತ ಯಾವ್ದು ಪಾಕೆಟ್ ಗಳಿರಲ್ಲ, ಕೇವಲ 2 ಪಾಕೆಟ್ ಗಳು ಸೈಡ್ ಇರ್ತವೆ. ಆದ್ರೆ ಈ ಒಂದು ಪಾಕೆಟ್ ಗಳಿಗೆ ಸಾಧ್ಯವಾದಷ್ಟು ಜೀಪ್ ಇರೋದಿಲ್ಲ. ಸೊ ಆ ಒಂದು ಜೀಪ್ ಇಲ್ಲದೆ ಇರದಂತ ಏನು ಪ್ಯಾಂಟ್ ಗಳಿರ್ತವೆ ಅವುಗಳನ್ನ ಧರಿಸ್ಕೊಂಡು ಹೋಗಿ ಅಂತ ಹೇಳ್ತೀರಿ. ಅದೇ ರೀತಿಯಾಗಿ ಸ್ನೇಹಿತರೆ ಪರೀಕ್ಷಾ ಕೇಂದ್ರದ ಒಳಗೆ ಯಾವುದೇ ರೀತಿಯಾಗಿ ಅಂತಂದ್ರೆ ಸ್ಲಿಪ್ಪರ್ ಗಳನ್ನ ಧರಿಸ್ಕೊಂಡು ಹೋಗಿ, ಯಾವುದೇ ರೀತಿಯಾದ ಸ್ಯಾಂಡಲ್ ಗಳಾಗಿರ್ಬೋದು, ದೊಡ್ಡ ಶೂಸ್ ಗಳಾಗಿರ್ಬೋದು. ಸೊ ಅವುಗಳನ್ನ ಏನ್ ಮಾಡಿ ಅಂತಂದ್ರೆ ಧರಿಸ್ಕೊಂಡು ಹೋಗಬೇಡಿ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಶೂ ಗಳನ್ನ ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಶೂಸ್ ಗಳನ್ನ ಹಾಕಿಕೊಂಡು ಹೋಗಬೇಡಿ. ಸೊ ನಾರ್ಮಲ್ ಆಗಿರತಕ್ಕಂತ ಸ್ಲಿಪ್ಪರ್ ಗಳನ್ನ ಹಾಕೊಂಡು ಹೋಗಿ. ಅದೇ ರೀತಿಯಾಗಿ ಇನ್ನು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕುತ್ತಿಗೆ ಸುತ್ತ ಯಾವುದೇ ರೀತಿಯಾದಂತಹ ಲೋಹಗಳ ಆಭರಣಗಳು ಅಥವಾ ಉಂಗುರ ಮತ್ತು ಖಡ್ಗಗಳನ್ನ ಧರಿಸುವುದು ಕೂಡ ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಏನು ಕೆಲವೊಂದಿಷ್ಟು ಹುಡುಗರು ಕೈಯಲ್ಲಿ ಖಡ್ಗಗಳನ್ನ ಹಾಕೊಂಡಿರಬಹುದು. ಸೊ ಲೇಡೀಸ್ ಗಳು ಏನ್ ಮಾಡ್ತಾರೆ, ಕೊಳಲ್ಲಿ ಯಾವುದೇ ರೀತಿಯಾದಂತ ಸೊ ಆಭರಣಗಳ ಹಾಕಿಕೊಂಡು ಹೋಗೋದಾಗಿರ್ಬೋದು. ಹಾಗೆ ಇನ್ನಿತರ ಆಭರಣಗಳನ್ನ ಧರಿಸುವುದು ಕೂಡ, ಹಾಗೆ ಉಂಗುರುಗಳನ್ನ ಧರಿಸುವುದು ಕೂಡ ಇಲ್ಲಿ ನಿಷೇಧಿಸಲಾಗಿದೆ. ಸೊ ಸ್ನೇಹಿತರೆ ಏನಪ್ಪಾ ಅಂದ್ರೆ ಲೇಡೀಸ್ ಗಳಿಗೆ ಏನಾಗಿದೆ ಅಂತಂದ್ರೆ ಸೊ ಈ ಒಂದು ಲೇಡೀಸ್ ಗಳಿಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇರುವುದಿಲ್ಲ. ಯಾಕಂದ್ರೆ CRDR ಈಗಾಗಲೇ ಹೇಳಿದ ಹಾಗೆ ಸೊ ಏನು ಪುರುಷ ತೃತೀಯಲಿಂಗಿ ಅಭ್ಯರ್ಥಿಗಳಿಗೆ ಮಾತ್ರ ಇರೋದ್ರಿಂದ ಸೊ ಇಲ್ಲಿ ಮಹಿಳೆಯರಿಗೆ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಹಾಗೆ ಪರೀಕ್ಷೆಯನ್ನು ನಡೆಸಲಿಕ್ಕಾಗೋದಿಲ್ಲ. ಸೊ ಏನು ಪುರುಷ ಅಭ್ಯರ್ಥಿಗಳು ಇರ್ತಾರೆ ಸೊ ಇವ್ರು ಏನ್ ಮಾಡಬಹುದು ಅಂತಂದ್ರೆ ಸೊ ಕೊರಳಲ್ಲಿ ಯಾವುದೇ ರೀತಿಯಾದಂತಹ ಏನೊಂದು ಲೋಹದ ಐಟಮ್ಗಳು ಅಥವಾ ಲೋಹದ ಆಭರಣಗಳು ಹಾಕಿಕೊಳ್ಳೋದಾಗಿರ್ಬೋದು, ಹಾಗೆ ಉಂಗುರಗಳನ್ನು ಹಾಕಿಕೊಳ್ಳೋದಾಗಿರ್ಬೋದು, ಹಾಗೆ ಖಡ್ಗಗಳನ್ನು ಧರಿಸುವುದಾಗಿರ್ಬೋದು, ಇವುಗಳೆಲ್ಲವೂ ಕೂಡ ನಿಷೇಧಿಸಲಾಗಿದೆ. ಸ್ನೇಹಿತರೆ ಪರೀಕ್ಷೆಗೆ ಯಾವ ರೀತಿಯಾಗಿ ಹೋಗ್ಬೇಕಂದ್ರೆ ಸೊ ಈಗಾಗಲೇ ಹೇಳಿದಾಗೆ ಒಂದು ರೌಂಡ್ ಕಲರ್ ಇರತಕ್ಕಂಥ ಒಂದು ಟಿ ಶರ್ಟ್ ಅನ್ನು ತಗೊಳ್ಳಿ, ಒಂದು ಸಾಮಾನ್ಯ ಆಗಿರ್ತಕ್ಕಂಥದ್ದು, ಹಾಗೆ ಒಂದು ನೈಟ್ ಪ್ಯಾಂಟ್ ಆಗಿರಲಿ. ಸೊ ಸಾಧ್ಯವಾದಷ್ಟು, ಯಾಕಂದ್ರೆ ನೈಟ್ ಪ್ಯಾಂಟ್ ಅಲ್ಲಿ ಯಾವುದೇ ರೀತಿಯಾದ ನಿಮಗೆ ಕಿರಿಕಿರಿ ಇರೋದಿಲ್ಲ. ಸೊ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಸ್ಲೀಪರ್ ಅನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ ಇನ್ನು ಏನ್ ತೆಗೆದುಕೊಂಡು ಹೋಗಬೇಕು ಸ್ನೇಹಿತರೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, ಈ ಒಂದು CRDR ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಮೊದಲ ಬಾರಿಗೆ ಈ ಒಂದು ಪರೀಕ್ಷೆನ ಬರೀತಿರ್ತೀರಿ. ಸೊ ಅವರಿಗೆ ಏನ್ ತೆಗೆದುಕೊಂಡು ಹೋಗ್ಬೇಕಪ್ಪ ಎಕ್ಸಾಮ್ಗೆ ಅನ್ನೋದು ಒಂದು ಪ್ರಶ್ನೆ ಇರ್ತದ. ಸೊ ಅಂತ ಅಭ್ಯರ್ಥಿಗೆ ಕೆಲವೊಂದಿಷ್ಟು ಮಾಹಿತಿನ ಹೇಳಿದಾರೆ. ಸೊ ಸ್ನೇಹಿತರೆ ಮೊದಲೇದಾಗಿರ್ತಕ್ಕಂಥದ್ದು ಸೊ ಅಪ್ಲಿಕೇಶನ್. ಸೊ ನೀವೇನೋ ಒಂದು CRDR ಅಪ್ಲಿಕೇಶನ್ಗೆ ಒಂದು CRDR ಒಂದು ಏನು ಅಪ್ಲಿಕೇಶನ್ ಅನ್ನು ಸಲ್ಲಿಸಿರ್ತಾರ, ಅರ್ಜಿನ ಸಲ್ಲಿಸಿರ್ತಾರ. ಸೊ ಆ ಒಂದು ಅರ್ಜಿ ಕಾಪಿನ ತೆಗೆದುಕೊಂಡು ಹೋಗಿ. ಸೆಕೆಂಡ್ ಆಗಿರ್ತಕ್ಕಂಥದ್ದು ಒಂದು ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ಹೋಗಿ. ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಏನು ಹಾಲ್ ಟಿಕೆಟ್ ಇದೆಯಲ್ಲ ಸೊ ಅದನ್ನ ತೆಗೆದುಕೊಂಡು ಹೋಗಿ. ಇನ್ನೊಂದು ಅಡ್ರೆಸ್ ಅಥವಾ ಆಧಾರ್ ಕಾರ್ಡ್ ಅಂತ ಇಂಪಾರ್ಟೆಂಟ್ ಆಗಿ ಸೊ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ. ಈ ಮೂರವನ್ನ ತೆಗೆದುಕೊಂಡು ಕೆಲವೊಂದಿಷ್ಟು ಜನ ಏನಾಗಿರ್ತಾರೆ, ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಅಲ್ಲಿ ಕೆಲವೊಂದಿಷ್ಟು ಫೋಟೋಗಳು ಬಂದಿರೋದಿಲ್ಲ. ಸೊ ಅವ್ರು ಏನ್ ಮಾಡಿ ಒರಿಜಿನಲ್ ಆಗಿರ್ತಕ್ಕಂಥ ಒಂದು ಫೋಟೋ ಕಾಪಿಯನ್ನು ಕೂಡ ನಿಮ್ ಜೊತೆ ತೆಗೆದುಕೊಂಡು ಹೋಗಿ. ಸೊ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಲಿ, ಒರಿಜಿನಲ್ ಆಗಿರೋದು. ಸೊ ಹಾಲ್ ಟಿಕೆಟ್ ಇರಲಿ, ಹಾಗೆ ಅಪ್ಲಿಕೇಶನ್ ಇರಲಿ, ಹಾಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಪರೀಕ್ಷೆಗೆ ಬೇಕಾಗಿರತಕ್ಕಂಥದ್ದು ಪೆನ್ ಸ್ನೇಹಿತರೆ. ಸೊ ಯಾವುದೇ ರೀತಿಯಾದಂತ ಜೆಲ್ ಪೆನ್ ಗಳನ್ನ ಯೂಸ್ ಮಾಡಕ್ ಹೋಗಬೇಡಿ. ಸೊ ಯಾವುದೇ ರೀತಿಯಾದಂತ ಜೆಲ್ ಪೆನ್ ಗಳನ್ನ ಯೂಸ್ ಮಾಡಕ್ ಹೋಗಬೇಡಿ. ಸೊ ಬಾಲ್ ಪೆನ್ ಗಳನ್ನ ಯೂಸ್ ಮಾಡಿ. ಸಾಧ್ಯವಾದಷ್ಟು ಬ್ಲಾಕ್ ಅಥವಾ ಬ್ಲೂ ಪೆನ್ ಅನ್ನ ಯೂಸ್ ಮಾಡಿ. ಸೊ ಬ್ಲಾಕ್ ಅಥವಾ ಬ್ಲೂ ಪೆನ್ ಅನ್ನ ಯೂಸ್ ಮಾಡಿ. ಸೊ ಸಾಧ್ಯವಾದಷ್ಟು, ಯಾಕಂದ್ರೆ ಜೆಲ್ ಪೆನ್ ಅವಶ್ಯಕತೆ ಇರುವುದಿಲ್ಲ. ಸೊ ಜೆಲ್ ಪೆನ್ ಅನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸೊ ಯಾವ್ದಂದ್ರೆ ಬಾಲ್ ಪೆನ್ ಅನ್ನ ಅಥವಾ ಬ್ಲಾಕ್ ಅಥವಾ ಬ್ಲೂ ಪೆನ್ ಅನ್ನ ಒಯ್ಯಿರಿ ಅಂತ ಹೇಳ್ತೀನಿ. ಹಾಗೆ ಇನ್ನ ಏನನ್ನ ತೆಗೆದುಕೊಂಡು ಹೋಗಬಾರ್ದು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಹೇಗೆ ಹೇಳ್ಬಿಡ್ತೀನಿ. ಸೊ ಈಗಾಗಲೇ ವಸ್ತ್ರ ಸಂಹಿತೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳಿದೀನಿ. ಹಾಗೆ ಇನ್ನು ಏನ್ ತೆಗೆದುಕೊಂಡು ಹೋಗಬಾರ್ದು ಅಂತಂದ್ರೆ ಸೊ ಯಾವುದೇ ರೀತಿಯಾದ ಫೋನ್ಗಳ ಅವಶ್ಯಕತೆ ಇರೋದಿಲ್ಲ, ಫೋನ್ಗಳನ್ನ ತೆಗೆದುಕೊಂಡು ಹೋಗಿಲ್ಲ. ಹಾಗೆ ಈ ಫೋನ್ಗಳನ್ನ ತೆಗೆದುಕೊಂಡು ಹೋಗೋದಿಲ್ಲ. ಹಾಗೆ ಬ್ಲೂಟೂತ್ ಗಳಾಗಿರ್ಬೋದು. ಸೊ ಕಿವಿಯಲ್ಲಿ ಇರ್ತಕ್ಕಂಥ ಯಾವುದೇ ಏನು ಅಳವಡಿಕೆ ಮಾಡಿಕೊಂಡು ಕೆಲವೊಂದಿಷ್ಟು ಜನ ಪರೀಕ್ಷೆನ ಎದುರಿಸಕ್ಕೆ ಹೋಗ್ತಾರೆ. ಸೊ ಅದು ಕೂಡ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸೊ ಅದು ಕೂಡ ಯಾವುದೇ ರೀತಿಯಾದಂತ ಒಂದು ಫೋನ್ಗಳನ್ನ ಕೂಡ ಹೋಗೋದಿರ್ಬೋದು, ಬ್ಲೂಟೂತ್ ಗಳಾಗಿರ್ಬೋದು. ಸೊ ವಾಚ್ಗಳು, ಕೈಯಲ್ಲಿ ವಾಚ್ ಗಳನ್ನ ಕಟ್ಟೋದಾಗಿರ್ಬೋದು. ಸೊ ಇದು ಕೂಡ ನಿಷೇಧಿಸಲಾಗಿದೆ. ಸೊ ನೀವು ಏನಂದ್ರೆ ಫುಲ್ ಆಗಿ ನಿಮ್ಮ ಡ್ರೆಸ್ ಬಿಟ್ರೆ, ನಿಮ್ಮ ಒಂದು ಪ್ಯಾಂಟು ಮತ್ತೆ ಶರ್ಟು ಮತ್ತೆ ಪೆನ್ನು, ಅಪ್ಲಿಕೇಶನ್, ಹಾಲ್ ಟಿಕೆಟ್, ಆಧಾರ್ ಕಾರ್ಡ್ ಇವುಗಳನ್ನ ಬಿಟ್ರೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂತಹ ವಸ್ತ್ರಗಳು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇರಬಾರ್ದು. ಸೊ ಈಗಾಗಲೇ ಹೇಳಿದೀನಿ. ಸೊ ಏನ್ ತೆಗೆದುಕೊಂಡು ಹೋಗಬೇಕು, ಹಾಗೆ ಏನ್ ತೆಗೆದುಕೊಂಡು ಹೋಗಬಾರ್ದು ಅಂತ ಹೇಳಿದೀನಿ. ಸೊ ಇಷ್ಟನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಪರೀಕ್ಷೆನ ಹೇಗೆ ಎದುರಿಸಬೇಕೆಂಬುದು. ಸೊ ಸ್ನೇಹಿತರೆ ಈಗಾಗಲೇ 2ರಿಂದ ಅಥವಾ 3ರಿಂದ ಕೆಲವೊಂದಿಷ್ಟು ಜನ ವರ್ಷಗಳಿಂದ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಪರೀಕ್ಷೆ ತಯಾರಿಯನ್ನು ನಡೆಸ್ತಿದ್ದೀರಿ. ಸೊ
ಏನಂದ್ರೆ ಸೊ 1.5 ಗಂಟೆ ಅಥವಾ 90 ನಿಮಿಷಗಳ ಸಮಯದಲ್ಲಿ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಏನೊಂದು ತೀರ್ಮಾನ ಇದೆ, ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ನಿಮ್ಮ ಕೊನೆಯ ಅವಕಾಶ ಅಥವಾ ಈ ಒಂದು 90 ನಿಮಿಷದಲ್ಲಿ ನಿಮ್ಮ ಹಣೆ ಬರನ ಚೇಂಜ್ ಆಗೋಕಂತ ಸಮಯ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಈ ಒಂದು 90 ನಿಮಿಷವನ್ನ ತುಂಬಾ ಮಹತ್ವವಾಗಿರೋದ್ರಿಂದ ಸೊ ಈ ಒಂದು 90 ನಿಮಿಷವನ್ನ ಯಾವ ರೀತಿಯಾಗಿ ನೀವು ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾದ್ರೆ ಈ ಒಂದು 90 ನಿಮಿಷವನ್ನ ನಾವು ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಬೇಕಂದ್ರೆ ಈಗಾಗಲೇ ನಮ್ಮ ಒಂದು ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು 90 ನಿಮಿಷವನ್ನ ಯಾವ ರೀತಿಯಾಗಿ ಪರೀಕ್ಷಾ ಅವಧಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಎಂಬುದರ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ನೀಡಿದ್ದೀನಿ. ಸೊ ಅದನ್ನ ಯಾರು ನೋಡಿಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಹಾಕಿರ್ತೀನಿ, ಸೊ ಅವರು ನೋಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ OMR ಅನ್ನ ತುಂಬುವಾಗ ಸರಿಯಾಗಿ ಭರ್ತಿ ಮಾಡಿ ಸ್ನೇಹಿತರೆ. ಸೊ ತಮ್ಗೆಲ್ಲರಿಗೂ ಗೊತ್ತಿದೆ, ಸೊ OMR ಅನ್ನ ಕೊಟ್ಟಿರ್ತಾರೆ ಪರೀಕ್ಷಾ ಅವಧಿ ದಿನ. ಸೊ ನಿಮ್ಮ ಒಂದು ಪರೀಕ್ಷಾ ಅಥವಾ ನಿಮ್ಮ ಒಂದು ಹಣೆ ಬರಹನ ಬರೆದಿರ್ತಕ್ಕಂಥ ಒಂದು ಪೇಪರ್ ಹಾಳೆ ಯಾವುದಪ್ಪ ಅಂದ್ರೆ ಈ ಒಂದು OMR ಶೀಟ್ ಅಂತ ಹೇಳ್ತೀರಿ ಸ್ನೇಹಿತರೆ. ಸೊ ಈ ಒಂದು OMR ಶೀಟ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಹಾಗೆ ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ಏನು ಸಂಖ್ಯೆಗಳಿರ್ತವೆ, ಹಾಗೆ OMR ಸೀಟ್ಗಳಿಗೆ ಸಂಬಂಧಪಟ್ಟಂತೆ ಅಥವಾ ಏನೊಂದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಸಿರೀಸ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಸಿಗ್ನೇಚರ್ ಆಗಿರ್ಬೋದು, ಅವುಗಳನ್ನ ಸರಿಯಾಗಿ ತುಂಬಿ ಅಂತ ಹೇಳ್ತೀನಿ. ಕೆಲವೊಂದಿಷ್ಟು ಸಲ ಏನ್ ಮಾಡ್ತಾರೆ, ಸೊ ಅಪ್ಲಿಕೇಶನ್ ಏನು ಸಂಖ್ಯೆ ಇರ್ತದ, ಸೊ ಈ ಒಂದು ಅಪ್ಲಿಕೇಶನ್ ಸಂಖ್ಯೆ ತುಂಬುವಾಗ ಏನ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಸೊ ಹೆರಾಪರಿಯಾಗಿ ತುಂಬಿಡ್ತಾರೆ. ಸೊ 2 ಇರೋ ಜಾಗದಲ್ಲಿ 3 ತುಂಬ್ತಾರೆ. ಸೊ ಎಕ್ಸಾಂಪಲ್ ಆಗಿ ಇಲ್ಲಿ ಕೆಳಗಡೆ OMR ಸೀಟ್ ಇದೆ ಅಂತ ತಕೊಳ್ಳಿ. ಸೊ ನಿಮ್ಮ ಅಪ್ಲಿಕೇಶನ್ ಸಂಖ್ಯೆ 1 2 3 4 ಅಂತ ಇದ್ರೆ, ಸೊ ಕೆಳಗಡೆ ಇಲ್ಲಿ ಏನಿರ್ತದೆ ಅಂತಂದ್ರೆ ಸೊ ರೌಂಡ್ ಕಲರ್ ಇರ್ತವೆ. ಸೊ ರೌಂಡ್ ಇಲ್ಲಿ ನೀವು 1 ತುಂಬಬೇಕಾಗಿರ್ತದ. ಸೊ 1 ತುಂಬಕ್ಕೆ ಹೋಗಿ ಏನ್ ಮಾಡ್ತಾರೆ ಕೆಲವೊಂದಿಷ್ಟು ಜನ 0 ತುಂಬಿಡ್ತಾರ ಅಥವಾ 2 ತುಂಬಿಡ್ತಾರೆ. ಸೊ ಈ ರೀತಿಯಾದಂತ ಒಂದು ಏನ್ ಮಾಡ್ತೀರಿ, ಸೊ ಈ ಒಂದು ತಪ್ಪುಗಳನ್ನ ಯಾವುದೇ ಕಾರಣಕ್ಕಾಗಿ ಮಾಡಬೇಡಿ. ಸೊ ಅಕಸ್ಮಾತ್ ಆಗಿ ಈ ರೀತಿಯಾದಂತ ಕಾರಣ ಏನಾದ್ರು ಮಾಡಿದ್ರೆ ಸೊ ಕೆಲವೊಂದ್ಸಲ ನೀವೇನ್ ಮಾಡಿ ಅಂತಂದ್ರೆ ಏನು ಮೇಲ್ವಿಚಾರಕರು ಬಂದಿರ್ತಾರೆ ಕೊಠಡಿಗೆ, ಸೊ ಅವರನ್ನ ಕೇಳಿ ಸರ್ ಹಿಂಗ್ ತುಂಬ್ತಾ ಇದೆ, ಸೊ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸೊ OMR ಸೀಟ್ ಅನ್ನ ಚೇಂಜ್ ಮಾಡಿ ಕೊಡಿ ಅಂತ ಕೇಳಿ. ಸೊ ಕೆಲವೊಂದ್ಸಲ ಕೊಡ್ಬೋದು, ಇಲ್ಲ ಕೊಡದೇ ಇರ್ಬೋದು. ಸೊ ಯಾಕಂದ್ರೆ OMR ಸೀಟ್ಗಳು ಯಾವ ಒಂದು ಅಭ್ಯರ್ಥಿಗಳಿರ್ತಾರೆ ಸೊ ಅವರಿಗೆ ಸೀಮಿತವಾಗಿರ್ತವೆ. ಸೊ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿ ಕೊಡೋದಿಲ್ಲ. ಸೊ ಕೊಟ್ಟರು ಕೊಡ್ಬೋದು, ಕೊಡದೇ ಇರ್ಬೋದು. ಸೊ ಅದಕ್ಕೊಂದು ಉದ್ದೇಶದಿಂದ ಸೊ ಏನು ಅಪ್ಲಿಕೇಶನ್ ಅನ್ನ ತುಂಬುವಾಗ ಸೊ ಕರೆಕ್ಟ್ ಆಗಿ ತುಂಬಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಯಾವುದೇ ಒಂದು ಭಯ ಬೇಡ ಸ್ನೇಹಿತರೆ. ಸೊ ಈಗಾಗಲೇ ಹೇಳಿದಾಗೆ ಸೊ 1 ರಿಂದ ಅಥವಾ 2 ವರ್ಷಗಳಿಂದ ಹಲವಾರು ದಿನ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತುಂಬಾ ಪ್ರಯತ್ನ ಪಟ್ಟು ಓದಿದಿರಿ, ಎಲ್ಲ ಸಿಲೆಬಸ್ ಅನ್ನು ಕೂಡ ರಿವಿಷನ್ ಮಾಡಿದಿರಿ, ಹಾಗೆ ಏನು ಟೆಸ್ಟ್ ಸಿರೀಸ್ ಅನ್ನು ಕೂಡ ತಗೊಂಡಿರಿ, ಕರೆಂಟ್ ಅಫೇರ್ಸ್ ಅನ್ನು ಕೂಡ ಓದಿದಿರಿ. ಸೊ ಹಲವಾರು ವಿಷಯಗಳನ್ನ ಓದಿದಿರಿ. ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ನಾವು ಪರೀಕ್ಷೆ ತಯಾರಿ ನಡೆಸಬೇಕು ಅವುಗಳನ್ನೆಲ್ಲವೂ ಕೂಡ ತಯಾರಿ ಮಾಡಿದಿರಿ. ಸೊ ಆ ಒಂದು ತಯಾರಿಯನ್ನು ನಡೆಸು ಕೂಡ ಸೊ ಯಾವುದೇ ರೀತಿಯಾದಂತ ಭಯ ಬೇಡ. ಸೊ ನಾನೇನು ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ, ಸೊ ಪಾಸ್ ಆದ್ರೆ ಏನ್ ಗತಿ, ಫೇಲ್ ಆದ್ರೆ ಏನ್ ಗತಿ, ಸೊ ಆ ರೀತಿಯಾದಂತ ಯೋಚನೆಗಳು ನಿಮಗೆ ಬೇಡ. ಯಾಕಂದ್ರೆ ನಿಮ್ಮ ಒಂದು ಪ್ರಯತ್ನವನ್ನ ನೀವು ಮಾಡಿದಿರಿ. ಸೊ ನಿಮ್ಮ ಒಂದು ಪ್ರಯತ್ನವನ್ನು ನೀವು ಮಾಡಿ ಕೂಡ ಸೊ ಪರೀಕ್ಷೆಯಲ್ಲಿ ಎದುರಿಸಬೇಕಾದಂತೂ ನಿಮ್ಮ ಒಂದು ಇದಿದೆ. ಸೊ ಆ ಒಂದು ಉದ್ದೇಶದಿಂದ ಏನ್ ಮಾಡಿ ಯಾವುದೇ ರೀತಿಯಾದಂತ ಭಯವನ್ನ ಇಟ್ಕೊಳಕ್ ಹೋಗ್ಬೇಡಿ. ಸೊ ಏನು ಪಾಸಿಟಿವ್ ಮೈಂಡ್ ಅಲ್ಲಿ ಎಕ್ಸಾಮ್ಗೆ ತೆರಳಿ ಅಂತ ಹೇಳ್ತೀನಿ. ಸೊ ಏನಂತಂದ್ರೆ ಇನ್ನ ನೆಕ್ಸ್ಟ್ ಆಗಿರ್ತಂದು ಪ್ರಶ್ನೆಗಳನ್ನ ನೋಡಿ ಉತ್ತರಿಸಿ ಯಾವುದೇ ಕಾರಣಕ್ಕೂ. ಸೊ ಪ್ರಶ್ನೆ ಪತ್ರಕ್ಕೆ ನಿಮ್ಮ ಹತ್ರ ಕೊಟ್ಟಿರ್ತಾರೆ. ಸೊ ಪ್ರಶ್ನೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಸೊ ಏನು ಪ್ರಶ್ನೆ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಏನೆಂಬುದನ್ನ ಕರೆಕ್ಟ್ ಆಗಿ ನೋಡಿ ಕರೆಕ್ಟ್ ಆಗಿ ಫಿಲ್ ಮಾಡಿ. ಸೊ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಸಮಯದಲ್ಲಿ ಸೊ ಪ್ರಶ್ನೆನ ನೋಡಿರ್ತೀರಿ, ಆ ಒಂದು ಪ್ರಶ್ನೆಯಲ್ಲಿ 1ನೇ ಆಪ್ಷನ್ಸ್ ಎ ಅಂತ ಆಪ್ಷನ್ಸ್ ಇರುತ್ತೆ. ಸೊ ಎ ಆಪ್ಷನ್ಸ್ ಅನ್ನ ತುಂಬಕ್ ಹೋಗಿ 1ನೇ ಆಪ್ಷನ್ ತುಂಬಕ್ ಹೋಗಿ ಕೆಲವೊಂದ್ಸಲ ಸೊ 2ನೇ ಆಪ್ಷನ್ ತುಂಬಿದೆ, 3 ಆಪ್ಷನ್ ತುಂಬಿದೆ, ಈ ರೀತಿಯಾಗಿ ಮಾಡ್ತಿರ್ತದೆ. ಸೊ ಆ ಒಂದು ತಪ್ಪುಗಳನ್ನ ಯಾವುದೇ ಕಾರಣಕ್ಕಾಗಿ ಮಾಡಬೇಡಿ. ಯಾಕಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕ ಇರೋದ್ರಿಂದ ಸೊ ನೀವು ಗಳಿಸತಕ್ಕಂತ ಅಂಕಗಳು ಇಂಪಾರ್ಟೆಂಟು, ನೀವು ಕಳ್ಕೊತಕ್ಕಂತ ಅಂಕಗಳು ಕೂಡ ಇಂಪಾರ್ಟೆಂಟು. ಕೆಲವೊಂದ್ಸಲ 0.25 ಕೂಡ ಈ ಒಂದು ಪರೀಕ್ಷೆಯಿಂದ ಅಂದ್ರೆ ಏನು ಸೆಲೆಕ್ಷನ್ ಲಿಸ್ಟ್ ಇಂದ ಹಿಂದುಳಿದಕ್ಕಂತ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಸೊ ಆ ಒಂದು ಉದ್ದೇಶದಿಂದ ಆ ತಪ್ಪುಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸೊ ಯಾವ ರೀತಿಯಾಗಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ 90 ನಿಮಿಷವನ್ನ ನಾವು ಸದುಪಯೋಗ ಪಡಿಸ್ಕೋಬೇಕು ಅಥವಾ ಈ ಒಂದು 90 ನಿಮಿಷವನ್ನ ನಾವು ಯಾವ ರೀತಿಯಾಗಿ ಬಳಸ್ಕೋಬೇಕು ಎಂಬುದರ ಬಗ್ಗೆ ಈಗಾಗಲೇ ವಿಡಿಯೋವನ್ನ ಮಾಡಿದ್ದೀನಿ. ಸೊ ಅವುಗಳನ್ನ ನೋಡಿ. ಸೊ ಸ್ನೇಹಿತರೆ ಸೊ ಕೊನೆಯದಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಷ್ಟು ದಿನ ನೀವು ಏನು 2 ರಿಂದ 3 ವರ್ಷಗಳ ಕಾಲ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸಿದ್ರಿ. ಸೊ ಆ ಒಂದು ಭರವಸೆ ನಿಮ್ಮಲ್ಲಿರಲಿ. ನಿಮ್ಮ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ. ನಿಮ್ಮ ಕಷ್ಟ ಏನು ಇಷ್ಟು ದಿನ ಕಷ್ಟಪಟ್ಟಿದ್ರಿ, ಸೊ ಅದಕ್ಕೆ ಒಂದು ಕಾಲ ಬಂದೇ ಬರ್ತದ. ಸೊ ಏನು ಅಂದ್ರೆ ಸ್ನೇಹಿತರೆ ಸೊ ಕೊನೆಯದಾಗಿ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೊ ಪ್ರಯತ್ನ ಯಾವತ್ತಿದ್ರು ಸಾಗುತ್ತಿರಲಿ. ಸೊ ಗೆಲುವು ದೊರಕುವವರೆಗೂ ಈ ಒಂದು ಪ್ರಯತ್ನ ಸಾಗುತ್ತಿರಲಿ ಅಂತ ಹೇಳ್ತೀನಿ. ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಈಗಾಗಲೇ 90 ನಿಮಿಷಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ 90 ನಿಮಿಷವನ್ನು ಬಳಸಬೇಕು ಎಂಬುದರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಹಾಕಿದ್ದೇನೆ, ಅದನ್ನ ನೋಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮುಂದಿನ ಒಂದು ಅವಧಿಯಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.